ಹಿಂದುಳಿದ ಆಯೋಗದ ಅಧ್ಯಕ್ಷರ ಅವಧಿ ವಿಸ್ತರಣೆ ಮಾಡಿ ಆದೇಶ ಬಂದಿದೆ. ನಾವು ಹೇಳಿದ್ದು ನಿಜ ಆಗಿದೆ. 1 ತಿಂಗಳ ಕಾಲ, ಯಾಕೆಂದರೆ ಫೆಬ್ರವರಿಲಿ ಇರೋದೇ 29 ತಾರೀಕು. ಅಧಿಕಾರಾವಧಿ ವಿಸ್ತರಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಜಯಪ್ರಕಾಶ್ ಹೆಗಡೆ ಅವರ ಕಾಲಾವಧಿಯನ್ನು ವಿಸ್ತರಣೆ ಮಾಡಲಾಗಿದೆ. 6 ಗಂಟೆಯ ಈ ಸುದ್ದಿಯಲ್ಲೇ ನಾವು ಹೇಳಿದ್ವಿ, ಹಿಂದುಳಿದ ಆಯೋಗದ ಅಧ್ಯಕ್ಷರ ಅವಧಿ ವಿಸ್ತರಣೆ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಸೇಫ್, 1 ತಿಂಗಳ ಮಟ್ಟಿಗೆ ಸೇಫ್. 1 ತಿಂಗಳ ಮಟ್ಟಿಗೆ ಸಿದ್ದರಾಮಯ್ಯ ಸೇಫ್. ಇಲ್ಲಿ ಆದೇಶದ ಕಾಪಿ ನಮ್ಮ ಜೊತೆ ಇದೆ. ಆದೇಶದ ಕಾಪಿ ಪ್ರತಿ 6 ಗಂಟೆಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಮಾಡೇ ಮಾಡ್ತಾರೆ ಅಂತೇಳಿ ಹೇಳಿದ್ವಿ. ಈಗ ಅದನ್ನು ಮಾಡಿದ್ದಾರೆ. ಆದೇಶದ ಪ್ರತಿ ಜಯಪ್ರಕಾಶ್ ಹೆಗಡೆ ಅವರ ಅವಧಿ ವಿಸ್ತರಣೆ 1 ತಿಂಗಳು. ಅದ್ಯಾಕೆ ಸರ್ ಫೆಬ್ರವರಿ 29 ತನಕ 30 ತನಕ ಮಾಡ್ಬೋದು ಅಂದರೆ ಫೆಬ್ರವರಿ ತಿಂಗಳು. ಓಕೆ ನೋಡಿ, ಸರ್ಕಾರದ ಅಧೀನ ಕಾರ್ಯದರ್ಶಿ ಹೇಮಲತಾ ಸೈನ್ ಮಾಡಿದ್ದಾರೆ. ಇದಕ್ಕೆ ಯಾರೆಲ್ಲ ಸದಸ್ಯರು ಮತ್ತು ಅಧ್ಯಕ್ಷರು ಎಲ್ಲರ ಅವಧಿ ವಿಸ್ತರಣೆ: ಜಯಪ್ರಕಾಶ್ ಹೆಗಡೆ, ಶ್ರೀ ಕಲ್ಯಾಣ್ ಕುಮಾರ್ HS, ಶ್ರೀ ರಾಜಶೇಖರ್ BS, ಶ್ರೀ ಅರುಣ್ ಕುಮಾರ್, ಶ್ರೀ KT ಸುವರ್ಣ, ಶ್ರೀಮತಿ ಶಾರದಾ ನಾಯ್ಕ. ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಅಧಿನಿಯಮ ಪರಿಚ್ಛೇದ 3 ಮತ್ತು 4 ಒಂದರ ಅಡಿಯಲ್ಲಿ ಅಧಿಕಾರದನ್ವಯ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಈ ಕೆಳಕಂಡಂತೆ ಅಧ್ಯಕ್ಷರು ಮತ್ತು ಸದಸ್ಯರುಗಳನ್ನಾಗಿ ದಿನಾಂಕ 1/2/24 ದಿನಾಂಕ 29/2/24 ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶ ಹೊರಡಿಸಿದೆ.